ನಾನು ಜ್ಞಾನಕ್ಕೆ ಬಂದು 17 ವರ್ಷ ಆಗಿದೆ. मैं ज्ञान में आके 17 साल हुआ है. ನಾನು ಈ ಜ್ಞಾನಕ್ಕೆ ಬರುವ ಮೊದಲು ತುಂಬ ದುಃಖಿಯಾಗಿದ್ದೆ. मैं बहुत दुखी थी इस ज्ञान में आने से पहले. ಪತಿ ಮರಣ ಹೊಂದಿದ್ದರಿಂದ ದುಃಖದ ನೋವಲ್ಲಿ ಮುಳುಗಿದ್ದ ಕಾರಣ ನನಗೆ ಏನು ಮಾಡಬೇಕು ಅನ್ನೋದು ಗೊತ್ತಾಗಿರಲಿಲ್ಲ. पति नहीं थे तो इसलिए मुझे आगे क्या करना है वो समझ में नहीं आता था. ನಮ್ಮನೆ ಪಕ್ಕದ ಮನೆಯಲ್ಲಿದ್ದ ಮಾತೆ ಒಬ್ಬರು, ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ಶಾಲೆಗೆ ಹೋಗುತ್ತಿದ್ದ ಮಾತೆ ಒಬ್ಬರು ನನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋದರು. एक माता जी जो बाबा के घर जाती थी उन्होंने मुझे बाबा के घर लेके गई. ನಾನು ಸೇವಾ ಕೇಂದ್ರ ಒಳಗೆ ಹೋಗುತ್ತಿದ್ದಂತೆ ಗೋಡೆ ಮೇಲೆ ಬ್ರಹ್ಮಬಾಬಾರ ಫೋಟೋವನ್ನು ನೋಡಿ ಕಣ್ಣಲ್ಲಿ ನೀರು ತುಂಬ ಹರಿಯತೊಡಗಿತು. सेंटर में जाते ही बाबा ब्रह्मा बाबा का फोटो दीवार पर देखते ही मेरे आंखों से जार जार पानी आ गया. ಏನು ಸಂಕಟದಿಂದ ದೂರ ಆಗ್ತಾ ಇದ್ದೀನಿ ಅಂತ ಮನಸ್ಸಿನಲ್ಲಿ ತುಂಬ ಹಗುರ ಅನಿಸ್ತತೊಡಗಿತು. मेरा मन का दुख कम होने लगा, हल्का महसूस था चालू हुआ. ವಾಪಸ್ ಮನೆಗೆ ಬಂದ ಮೇಲೆ ಪುನಃ ಪ್ರತಿದಿನ ನಾನು ಅದೇ ಜಾಗಕ್ಕೆ ಹೋಗಬೇಕು ಅನ್ನೋ ಮನಸ್ಸು ತಡವರಿಸತೊಡಗಿತು. वापस घर जाने के बाद मुझे ये लगा मुझे रोज़ जाना है, ऐसा मेरे मन में बार बार आता था. ಅಷ್ಟರಲ್ಲಿ ಅಕ್ಕ ಪ್ರತಿದಿನ ಸಂಜೆ ಹೋಗುತ್ತಿದ್ದ ಕಾರಣ ಕ್ಲಾಸ್ ಮಾಡ್ತಾಯಿದ್ರು. ಆವಾಗ ಹೋಗಿ ಕೂತಿದ್ದೆ. ಆವಾಗ ಅಕ್ಕ ನೀವು ಕೋರ್ಸ್ ತಗೊಳ್ತಾನೆ ಜ್ಞಾನ ಮಾರ್ಗ ಇಲ್ಲಿ ಕೂತ್ಕೊಳ್ಳಂಗಿಲ್ಲ ಅಂತ ಹೊರಗಡೆ ಕಳಿಸಿದ್ರು. ಆವಾಗ ಅಲ್ಲಿಂದ ಒಬ್ಬರು ಪದ್ಮಕ್ಕ ಅಂತ ನನಗೆ ಕೋರ್ಸ್ ಕೊಡೋಕ್ಕೆ ಬಂದರು. ಆವಾಗ ಆತ್ಮಕ್ಕೆ ಸಾವಿಲ್ಲ, ಆತ್ಮ ಅವಿನಾಶಿ, ಆತ್ಮ ಅಜರ ಅಮರ ಅವಿನಾಶಿಯಾಗಿದೆ. ನಿಮ್ಮ ಪತಿಯ ಶರೀರ ಸತ್ತಿರೋದಷ್ಟೇ, ಆತ್ಮ ಅವಿನಾಶಿಯಾಗದೆ, ಆತ್ಮ ಇನ್ನೊಂದು ಶರೀರನ ಪಡ್ಕೊಳ್ಳೋದೆ ಅಂತ ತಿಳಿಸಿದ್ರು ಕೋರ್ಸಲ್ಲಿ. मैंने कोर्स लिया और कोर्स में दीदी ने बताया आपका पति नहीं मरा है, पति का शरीर गया है, वो उस आत्मा ने दूसरा शरीर लिया है, ऐसा उन्होंने समझाया. ನಾನು ಪತಿನೇ ನನ್ನ ಸರ್ವಸ್ವ, ಪತಿ ಇಲ್ದೇ ನನಗೇನು ಈ ಜಗತ್ತೇ ಇಲ್ಲ, ಈ ಜಗತ್ತಲ್ಲಿ ನಾನು ಏನು ಮಾಡೋದು ಅಂತ ತುಂಬ ದುಃಖಿಯಾಗಿದ್ದಂಥ ನನಗೆ ಆ ಜ್ಞಾನ ಸಿಕ್ಕಿದ ಮೇಲೆ ಪರಮಾತ್ಮನೇ ನನಗೆ ಸುಖ ಶಾಂತಿ ಕೊಡೋರು, ಪರಮಾತ್ಮನೇ ಈ ಜಗತ್ತು, ಪರಮಾತ್ಮನೇ ತಂದೆ ತಾಯಿ ಅಂತ ಗೊತ್ತಾಯಿತು. मैं पति को ही सब कुछ माना था, इसलिए बहुत दुखी थी. लेकिन इस ज्ञान में मुरली कोर्स के बाद मुझे समझ में आया परमात्मा ही मुझे सुख शांति देने वाला और वही मेरे लिए सब कुछ है, ये समझ में पलट गई. ಶರೀರಧಾರಿ ಕೊಡುವಂಥದ್ದು ಸುಖ ಕಾಗವಿಷ್ಟ ಸಮಾನ, ಪರಮಾತ್ಮ ಕೊಡುವಂಥದ್ದು ಸುಖ ಶಾಂತಿ ಅವಿನಾಶಿಯಾಗಿರುವಂಥದ್ದು ಅಂತ ಜ್ಞಾನ ತಿಳಿದ ಮೇಲೆ शरीरधारी जो भी देते वो कागविष्ट समान है, भगवान जो भी देता है वो अविनाशी, ऐसा मेरे समझ में आया. ನನಗೆ ತುಂಬ ಖುಷಿ ಅನ್ನಿಸ್ತು. ಯಾವುದೇ ಮಕ್ಕಳು ಆಗಲಿ, ತಂದೆ ತಾಯಿ ಆಗಲಿ, ಬಂಧು ಬಳಗ ಆಗಲಿ, ಯಾರೂ ಕೊಡೋದಂತಹ ಸುಖನ ಪರಮಾತ್ಮ ಕೊಡ್ತಾನೆ ಅಂತ ಗೊತ್ತಾದ ಮೇಲೆ ಕುಣಿದು ಕುಪ್ಪಳಿಸುವಂಥಷ್ಟು ಸುಖ ಸಿಕ್ಕಿದೆ ನನಗೆ. ಅದನ್ನು ಅನುಭವನೂ ಮಾಡ್ತಾಯಿದ್ದೀನಿ ನನಗೆ. जब पता चला बाबा ही सब बेहद का सुख देगा, जो भी कोई शरीरदारी नहीं दे पाएगा, वो बात समझ में आने के बाद मैं बेहद खुशी में हूँ और मैं उसी खुशी में अभी भी जी रही हूँ. ಜ್ಞಾನ ಮಾರ್ಗದಲ್ಲಿ ನಡೀತಾ ನನ್ನ ಸುಖದ ಆನಂದದಲ್ಲಿ ಇದ್ದೀನಿ. ಮತ್ತು ಪ್ರತಿದಿನ ಮುರಳಿ ಕೇಳೋದ್ರಲ್ಲಿರ್ಬೋದು, ಪ್ರತಿದಿನ ಪರಮಾತ್ಮನ ಮಹಾವಾಕ್ಯ ಕೇಳಲು ಓಡೋಡಿ ಬಂದು ಬಹಳ ತುಂಬ ಖುಷಿಯಿಂದ ನಶೆಯಿಂದ परमात्मा. अभी मैं बाबा की ज्ञान सुनने के लिए हर रोज़ सुबह आती हूँ और मैं भाग कर आती हूँ. बहुत प्यार से आनंद से मुरली का रस लेती हूँ. ಪಾಲನೆಯನ್ನು ಪಡ್ಕೋತಾ ಇದ್ದೀನಿ. बाबा से पालना ले रही हूँ. ಮತ್ತು ನಾನು ಹೆಂಗೆ ಈ ದುಃಖದಿಂದ ಮುಕ್ತ ಆಗಿದ್ದೀನಿ, ಆ ರೀತಿ ಬೇರೆಯವ್ರಿಗೂ ಈ ಜ್ಞಾನದ ಮಾರ್ಗವನ್ನು ತಿಳಿಸ್ಬೇಕು ಅನ್ನೋದು ನನ್ನ ಹೃದಯಾಳದಿಂದ ಪ್ರತಿಯೊಬ್ಬರಿಗೂ ಬೇರೆಯವರು ಈ ಥರ ದುಃಖದಿಂದ ದೂರ ಆಗಲಿ ಅಂತ ಬೇರೆಯವ್ರಿಗೂ ಈ ಮಾರ್ಗದ ಪರಮಾತ್ಮನ ಪರಿಚಯನ ಕೊಡ್ತೀನಿ. जैसे मैं दुख से छूट गई, ऐसे ही मेरे जैसे जो भी दुखी अशांत आत्माएं हैं वो भी दुख से छूटे, इस मकसद से मैं हर किसी को बाबा का संदेश देती रहती हूँ. बहुत प्यार से उनका भी पालना करती रहती हूँ.
ಪರಮಾತ್ಮ ನನಗೆ ತಂದೆಯಾಗಿ, ತಾಯಿಯಾಗಿ, ಬಂಧುವಾಗಿ, ಬಳಗಾಗಿ, ಪತಿಗೂ ಪತಿಯಾಗಿ ನನಗೆ ಸುಖ, ಶಾಂತಿ, ನೆಮ್ಮದಿ, ಆನಂದವನ್ನು ಈ ಸಂಗಮ ಯುಗದಲ್ಲೇ ಕೊಟ್ಟಿದ್ದಾರೆ. ನನಗೆ ಇದಕ್ಕಿಂತ ಆ ಸ್ವರ್ಗದಲ್ಲಿ ಯಾವುದೇ ಸುಖವಿಲ್ಲ, ಇಲ್ಲೇ ಸುಖ ಅಂತ ಅನುಭವ ಆಗಿದೆ. मैं बाबा से बाबा सर्व संबंध रखी हूँ। पति के नाते, पिता के नाते, माता के नाते सर्व संबंध में मुझे बेहद सुख शांति बाबा दे रहे। सत्य का जो भी सुख है वही वो सारे सुख बाबा मुझे संग में ही दे रहा है।